ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ, ಜಗ ಮೆಚ್ಚಿದ ನಾಯಕ, ಭಾರತವನ್ನು ವಿಶ್ವಗುರುವಾಗಿಸಬೇಕು ಎನ್ನುವ ಸಂಕಲ್ಪದೊಂದಿಗೆ ಸತತವಾಗಿ 12 ವರ್ಷಗಳ ಪ್ರಧಾನಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರ ಹೆಸರಿನಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಭಾರತೀಯ ಜನತಾ ಪಾರ್ಟಿ ಮೊಳಕಾಲ್ಮೂರು ಮಂಡಲದ ವತಿಯಿಂದ ಮಹಾಶಕ್ತಿ ಕೇಂದ್ರ ರಾಂಪುರದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಾಮರೆಡ್ಡಿಯವರ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂದರ್ಭದಲ್ಲಿ ಮೊದಲನೇದಾಗಿ ಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ನರೇಂದ್ರ ಮೋದಿಜಿಯವರ ಹೆಸರಲ್ಲಿ ವಿಶೇಷ ಪೂಜೆ, ಆಮೇಲೆ ರಾಂಪುರದ ತೇರು ಬೀದಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ, ಅದ ನಂತರ ರಾಂಪುರ ಸಮುದಾಯದ ಆಸ್ಪತ್ರೆಯಲ್ಲಿ ತಾಯಿ ಹೆಸರಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ರೂಪಾ ವಿನಯ್ ಕುಮಾರ್, ಸಾಮಾಜಿಕ ಜಾಲತಾಣ ಸಂಚಾಲಕರಾದ ಹನುಮಂತ ಉಪ್ಪಾರ್, ಸಹಕಾರ ರತ್ನ ಪುರಸ್ಕೃತ ಜಿಂಕಲ್ ಬಸವರಾಜ್, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ಪಿ ಪ್ರಭಾಕರ್, ಹರೀಶ್ ಕೆಎಸ್, ಮಂಡಲ ಉಪಾಧ್ಯಕ್ಷರಾದ ಮೂರ್ತಿ ಎಚ್ ತಿಮ್ಮಲಾಪುರ್, ಲೋಕೇಶ್ ರೆಡ್ಡಿ, ವಿವಿಧ ಮೋರ್ಚಾಗಳ ಅಧ್ಯಕ್ಷರಾದ ಸರ್ವಮಂಗಳ ತಿಪ್ಪೇಸ್ವಾಮಿ, ಬಲರಾಮ್, ಗೋವಿಂದರಾಜು, ಗಂಗರಾಜು, ಹೇಮಂತ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿಗಳಾದ ಪಾಲಯ್ಯ, ಹಿರಿಯ ಮುಖಂಡರಾದ ಜಿರಡಿ ತಿಪ್ಪೇಸ್ವಾಮಿ, ಮಂಜಣ್ಣ, ಶುಭ, ಪೃಥ್ವಿರಾಜ್, ಸೀನಪ್ಪ, ಹಾನಗಲ್ ತಿಪ್ಪೇಸ್ವಾಮಿ, ಯರಿಸ್ವಾಮಿ, ಡೀಸೆಲ್ ರವಿ, ನಾಗಸಮುದ್ರ ಲಿಂಗಪ್ಪ, ಅಶೋಕ್ ಸಿದ್ದಾಪುರ ಗಂಗಣ್ಣ, ಬೊಮ್ಮದೇವರಹಳ್ಳಿ ಗವಿಸಿದ್ದಪ್ಪ, ಒಪ್ಪಿಟ್ಟು ತಿಪ್ಪೇಸ್ವಾಮಿ, ಜೈ ನಾಗರಾಜ್, ಬಸವರಾಜ್, ರಮೇಶ್, ಕೆಜಿ ಲಿಂಗಾರೆಡ್ಡಿ, ಬಿ ಹನುಮಂತಪ್ಪ, ಜಿಹಳ್ಳಿ ಹನುಮಂತಪ್ಪ, ವಡಿರಾಡಿ ಬಸವರಾಜ್, ತಿಪ್ಪೇಸ್ವಾಮಿ, ತಮ್ಮೇನಹಳ್ಳಿ, ವಿಕ್ರಾಪುರ ಸೋಮು, ಶಿವಪ್ಪ, ಬೊಮ್ಮದೇವರಹಳ್ಳಿ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ನೆಚ್ಚಿನ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಸತತವಾಗಿ 12 ವರ್ಷಗಳು ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನು ಅಭಿವೃದ್ಧಿಯತ್ತ ತಗೊಂಡಂತಕ್ಕಂಥ ಒಂದು ಸಂತೋಷದ ಸಂದರ್ಭ ಇವತ್ತು. ಹಾಗಾಗಿ ಮೊಳಕಾಲ್ಮೂರಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೆಲ್ಲರೂ ಸೇರಿ ಆ ನರೇಂದ್ರ ಮೋದಿಯವರ ಒಂದು ಆಯುರ್ವೇದಕ್ಕೆ ಇನ್ನೂ ಚೆನ್ನಾಗಿರಬೇಕು ಅಂತಕ್ಕಂಥ ಒಂದು ಹೆಸರನ್ನು ಈ ದೇಶವನ್ನು ಮತ್ತಷ್ಟು ಅಭಿವೃದ್ಧಿ ಇಂದು ರಾಂಪುರದಲ್ಲಿ ಇರ್ತಕ್ಕಂಥ ಪಂಚಮುಖಿ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿಗೆ ಪೂಜೆಯನ್ನು ಮಾಡಿಸಿ ಅವರಿಗೆ ಆಯುರ್ವೇದವನ್ನು ಬೆಳೆಸ್ತಾ, ಹಾಗೆ ಅವರು ಈ ಸೇವಾ ಮನೋಭಾವವನ್ನು ಹೊಂದಿರ್ತಕ್ಕಂಥವರು, ಈ ದೇಶದ ಪ್ರಧಾನ ಸೇವಕರಾಗಿರ್ತಕ್ಕಂಥ ವಿಷಯವನ್ನು ಹೊಂದಿರ್ತಕ್ಕಂಥವರು. ನಾವು ಕೂಡ ಇವತ್ತು ಕಾರ್ಯಕರ್ತರು ಸೇವಕರಾಗಿ ಈ ರಾಂಪುರ ಗ್ರಾಮದಲ್ಲಿರ್ತಕ್ಕಂಥ ಒಂದು ದೇವತೆಯಲ್ಲಿರ್ತಕ್ಕಂಥ ಈ ಒಂದು ಅವರನ್ನು ವ್ಯಕ್ತಗೊಳಿಸ್ತಕ್ಕಂಥ ಹಾಗೆ ಪರಿಸರ ದಿನಾಚರಣೆಯನ್ನು ಇಟ್ಕೊಂಡು ಈ ದೇಶದಲ್ಲಿ ಇವತ್ತು ನಾವು ಪರಿಸರವನ್ನು ಗಿಡಗಳನ್ನು ಬೆಳೆಸಿ ಉತ್ತಮವಾದಂಥ ಒಂದು